ಸಭೆ ದೇವ ಜನರನ್ನ ನೋಡಿದಾಗ ಬಹು ಜನರು ಹೇಳುವ ಒಂದು ಸತ್ಯಾಂಶ ಏನಂತ ಹೇಳಿದ್ರೆ, ನಮಗಿರೋ ಬಲ ಕಡಿಮೆ, ಕೊಂಚ ವಿದ್ಯಾಭ್ಯಾಸ ಇರ್ಬೋದು, ಜ್ಞಾನ ಇರ್ಬೋದು, ದುಡಿಯೋದಿರ್ಬೋದು, ಪ್ರಾರ್ಥನೆ ಇರ್ಬೋದು, ಆತ್ಮೀಯ ಜೀವನ ಇರ್ಬೋದು, ಇದೆಲ್ಲ ಏನಿದೆ ಈಗ ಸ್ವಲ್ಪನೇ ಇರುತ್ತೆ ಅಲ್ವಾ? ಆ ದೇವರು ನಮಗೆ ಕೊಟ್ಟ ಈ ಕಾಲಗಳಲ್ಲಿ ನಮಗಿರುವಂಥ ಸ್ವಲ್ಪ ಬಲದಲ್ಲಿ ಅಥವಾ ನಮಗೇನಿದೆಯೋ ಅದರ ಸ್ವಲ್ಪವಾಗಿದೆಯಲ್ಲ ಅದರಲ್ಲಿ ಇಟ್ಟುಕೊಂಡು ನಾವು ಹೇಗೆ ಮುಂದೆ ಜಯಶಾಲಾಗಿ ನಡಿಬೇಕೆಂಬುದನ್ನೇ ಈ ವರ್ಷದಲ್ಲಿ ದೇವರು ನಮ್ಮ ಸಹ ಇರುವಂಥ ವಾಗ್ದಾನವಾಗಿದೆ. ಬೈಬಲ್ ತೆಗೆದು ಒಂದು ವಾಕ್ಯವನ್ನು ಕೂಡ ಓದ್ಬಿಡಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ಸಾಕು. ಈಗ ನಿನಗಿರುವ ಬಲ ಕೊಂಚ ಇದ್ದರೂ ನೀನು ನನಗೆ ಸೇರಿದವನು ಅಲ್ಲ ಎಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿಕೊಂಡದರಿಂದ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರು ಏನಂತಾರೆ, ಈಗ ನಾನು ನಿಮ್ಮ ಮುಂದೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೀನಿ. ಅಲ್ಲೇನಯ್ಯ? ಈಗ ದೇವ ಜನರಿಗೆ ಬಾಗಿಲೇನು? ನಾನು ಇದನ್ನು ಕೆಲವು ವಿಷಯದಲ್ಲಿ ನಿಮ್ಮ ನೆನಪು ತರೋದಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಮುಂದೆ ತೆರೆದಿರೋ ಬಾಗಿಲು ಸ್ವಾರ್ಥಕ್ಕೆ ಬಾಗಿಲು. ಸೆಕೆಂಡ್, ಸಭೆ ನಡೆಸೋದಕ್ಕೆ ಬಾಗಿಲು. ಮೂರನೇದು, ನಾವು ಸ್ವತಂತ್ರವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಬಾಗಿಲು. ನಾವಿನ್ನು ನಡೆಯೋದಕ್ಕೆ ಬಾಗಿಲು. ಈಗ ನಮಗೆ ಇರುವ ಎಲ್ಲ ಅನುಕೂಲವಾಗಿರುವ ವಿಷಯಗಳೆಲ್ಲ ಈಗ ಅನುಕೂಲವಾಗಿದೆ. ಯಾವುದು ನಮಗೆ ಮುಚ್ಚಲ್ಪಟ್ಟಿಲ್ಲ. ಆದರೆ ಈ ವಾಕ್ಯವು ಈ ವಾಗ್ದಾನ ಎಷ್ಟರವರೆಗೆ ಇರಬಹುದು ಅಂತ ಹೇಳಿದ್ರೆ, ನಮಗಿರುವ ಸ್ವಲ್ಪ ಬಲದಲ್ಲಿ ನಾನು ನಿನಗೆ ಸೇರಿದವನು ಅಲ್ಲ ಎಂಬುದಾಗಿ ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿಕೊಂಡೆ. ಯಾವ್ದನ್ನು ಕಾಪಾಡಿಕೊಳ್ಬೇಕು? ದೇವ ಜನರು ಕಾಪಾಡಿಕೊಳ್ಬೇಕಾಗಿರುವ ಒಂದು ಅಂಶವಿದೆ. ಅದೇನೆಂದರೆ ದೇವರ ವಾಕ್ಯ. ನಾನು ದೇವರಲ್ಲಿ ಅಂದ್ರೆ ವಿಶ್ವಾಸದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ಕರ್ತನ ಮಾರ್ಗದಲ್ಲಿ, ದೇವರ ವಾಗ್ದಾನದಲ್ಲಿ, ದೇವರ ಕರುವಿಕೆಯಲ್ಲಿ ನಾನು ಇದ್ದೀನಿ. ಇದು ನೀವು ದೃಢಪಡಿಸಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಬಲ ಬರುತ್ತೆ. ಅದೇ ಈಗ ನನಗಿರುವ ಈ ಬಲದಲ್ಲಿ ಹೋದರೆ ನನ್ನ ಸಹಾಯಕ್ಕೆ ದೇವರು ಬರ್ತಾರೆ, ನನ್ನ ಸಹಾಯಕ್ಕೆ ದೂತರು ಬರ್ತಾರೆ. ನನ್ನ ಇಕ್ಕಟ್ಟಿನಲ್ಲಿ ಸಹಾಯಕ್ಕೆ ಮನುಷ್ಯ ತಳ್ಬಿಟ್ರು ದೇವರು ನನ್ನನ್ನು ಕೈ ಬಿಡಲ್ಲ. ನಾನೇನ್ ಮಾಡಬೇಕು? ಈ ಬಲದಲ್ಲಿ ಹಂಗೆ ಇರಬೇಕು. ಇದು ಬಹಳ ಆಳವಾಗಿ ಈ ವರ್ಷದಲ್ಲಿ ಯಾರ್ಯಾರ ಜೀವನದಲ್ಲಿ ನನಗೆ ನೀನು ಕೊಟ್ಟಿರುವ ಬಲದಲ್ಲಿ ನಾನು ಇರ್ತೀನಿ, ನಾನು ನಿಲ್ತೀನಿ, ನಾನು ನಡೀತೀನಿ. ದೇವರೇ, ನೀನು ನನಗೆ ಬಲವಾಗಿರು, ನೀನು ನನಗೆ ಧೈರ್ಯವಾಗಿರು, ನೀನು ನನ್ನ ನಡೆಸುವ ದೇವರಾಗಿರು. ಈ ವಿಧದಲ್ಲಿ ನೀವು ದೇವರನ್ನ ಸೇರಿಕೊಳ್ಬೇಕು. ಅಲ್ಲೇಲೂಯಾ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ಅಂದ್ರೆ ವಾಕ್ಯ ಹೇಳೋ ಪ್ರಕಾರವಾಗಿ ನಾವು ದೇವರ ಮಕ್ಕಳು, ದೇವಸ್ಥಾನ ಇರಬೇಕಾಗಿರೋರು, ಕರೆಯಲ್ಪಟ್ಟವರು ಆದ ಕಾರಣ ನಾವು ಅಲ್ಲಿ ಇರಬೇಕು. ನಾವೇನು ಮಾಡಬಾರ್ದು? ಆಡಬಾರ್ದು. ಒಂದು ನಮ್ಮ ಜೀವನದಲ್ಲಿ ಕಷ್ಟಗಳು ಸೋದನೆ ಬಂದು ಏನು ಮಾಡ್ತೀವಿ ಗೊತ್ತಾ? ಯಾರ ಹತ್ರ ಹೋಗೋಣ, ಎಲ್ಲಿ ಹೋಗೋಣ, ಇದಕ್ಕೆ ಮಾರ್ಗ ಏನು? ಈ ಬುದ್ಧಿಯನ್ನು ಫಸ್ಟ್ ಈ ವರ್ಷ ಸ್ಟಾಪ್ ಮಾಡು. ನಿಮ್ಮ ಬೈಬಲಲ್ಲಿ ಈ ಅನುಭವದಲ್ಲಿ ಇವರೆಲ್ಲ ಹೇಳುವಂಥ ಅದ್ಭುತ ಸಾಕ್ಷ್ಯವಿದೆ. ನೀವು ನೋಡ್ರಿ, ಈ ಉದಾಹರಣವಾಗಿ ಯಾರ ಜೀವಿತವನ್ನು ನೋಡಿ,
ಅವರ ಜೀವಿತದಲ್ಲಿ, ಅವರ ಬಲಹೀನತೆಗಳಲ್ಲಿ, ಅವರಿಗಿರುವ ಸ್ವಲ್ಪ ಬಲದಲ್ಲಿ ದೇವರ ಮೇಲೆ ಭಾರ ಹಾಕಿ ಯಾರು ಇರ್ತಾರೋ, ದೇವರ ಕೈನಲ್ಲಿ ಒಪ್ಪಿಸಿಕೊಟ್ಟು ಯಾರು ಇರ್ತಾರೋ, ದೇವರು ಹೇಳ್ದಂಗೆ ಯಾರು ನಡೆಯೋದಕ್ಕೆ ತಮ್ಮ ಹೆಜ್ಜೆಗಳನ್ನ ಮುಂದೆ ಇಟ್ಟು ಧೈರ್ಯವಾಗಿ ನಿಲ್ತಾರೋ ಅವರು ಎಂದಿಗೂ ಸೋತೆ ಇಲ್ಲ. ಈಗ ನಿಮ್ಮ ಜೀವಿತವು ದೇವರಲ್ಲಿ ಹೆಂಗೆ ಇರಬೇಕೆಂಬುದನ್ನು ಕುರಿತು ನೀವು ಪರಿಶೋಧಿಸುವಾಗ ಅವಾಗ ಎಲ್ಲಾರ ಬಲವೆಷ್ಟಿರುತ್ತೆ, ಸ್ವಲ್ಪವೇ ಆಗ್ಬಿಡುತ್ತೆ. ಆವಾಗ ಅದರ ಜೀವವಾಗಲಿ ಮರಣವಾಗಲಿ, ನನಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ, ನಾನೇನು ಮಾಡಬೇಕು? ಆ ಸ್ವಲ್ಪ ಬಲದಲ್ಲಿ ನಾನು ಅಲ್ಲೇ ಇರಬೇಕು. ಎಲ್ಲೆಲ್ಲಿ ಇರಬೇಕು ಗಮನಿಸೋಣ. ಮೊದಲಾಗಿ ದೇವರು ನಿಮಗೆ ಕೊಟ್ಟ ರಕ್ಷಣೆಯಲ್ಲಿರಬೇಕು. ಸೆಕೆಂಡ್, ನಿಮ್ಮ ವಿಶ್ವಾಸದಲ್ಲಿರಬೇಕು. ಮೂರನೇದು, ನಿಮ್ಮ ಸಭೆಯಲ್ಲಿರಬೇಕು. ನಾಲ್ಕನೇದು, ನಿಮ್ಮ ಸೇವಕರು ಹೇಳುವ ಬೋಧನೆಗಳಲ್ಲಿರಬೇಕು. ನೀವು ನಿಮ್ಮ ಸಭೆಯಲ್ಲಿ ಅದರ ಸಂಬಂಧಪಟ್ಟ ನಿಯಮಗಳಲ್ಲಿ ಪ್ರಮಾಣಗಳು ಸರಿಯಾಗಬೇಕು. ಯಾಕಂತ ಹೇಳಿದ್ರೆ ಯೇಸು ಬರ್ತಾರೆ. ಅಲ್ಲೇಲೂಯ. ಯಾರು ಬರ್ತಾರಮ್ಮ? ಯೇಸು ಸ್ವಾಮಿ ಅತಿ ಬೇಗ ಬರ್ತಾರೆ. ಬರುವಾಗ ಭೂಮಿಯಲ್ಲಿ ನನ್ನ ವಾಕ್ಯವನ್ನು ಕಾಪಾಡಿಕೊಂಡವರು ಯಾರಿದ್ದಾರೆ ಎಂಬುದಾಗಿ ನೋಡ್ತಾರೆ. ಆದರೆ ನಾವು ಹೊಂದಿರುವ ರಕ್ಷಣೆ ಕಾಪಾಡಿಕೊಳ್ಬೇಕು, ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಬೇಕು, ನಮ್ಮ ಜೀವಿತವನ್ನ ಕಾಪಾಡಿಕೊಳ್ಬೇಕು, ದೇವರ ಬಲದಲ್ಲಿ ನಿಲ್ಲಬೇಕು. ಬರುವ ದಿನಗಳು ಅವರವರು ಅವರವರ ಬಲದಲ್ಲಿಯೇ ದೇವರಿಟ್ಟ ವಿಶ್ವಾಸ ಭಕ್ತಿಯನ್ನು ಕಾಪಾಡಿಕೊಂಡು ನಿಲ್ಲಬೇಕು. ಅದಕ್ಕೆ ಅವರಿಗಿರುವ ಆ ಸ್ವಲ್ಪ ಬಲದಲ್ಲಿ ನಿಲ್ಲಬೇಕು. ನಿಂತರೆ ಬರುವ ವರ್ಷ ಬರುವ ದಿನಗಳಲ್ಲಿ ಅವರಿಗೆ ಇದುವರೆಗೆ ತಡೆಯಾಗಿದ್ದ ಸಕಲ ತಡೆಗೋಡೆಗಳನ್ನು ದೇವರು ತೆಗೆದುಹಾಕ್ತಾರೆ. ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಡ್ತದೆ. ನಮಗೆ ದೇವರು ಈ ದಿನಗಳಲ್ಲಿ ಜೀವ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ನಮಗಿರುವ ಮಕ್ಕಳು, ನಮಗಿರುವ ಕುಟುಂಬ ಇವುಗಳನ್ನ ಕಾಪಾಡಿದ್ದಾರೆ. ಇದು ನಮ್ಮ ಹಣಬಲ ಜನಬಲ ಅಲ್ಲ. ನಾವು ದೇವರ ಮಕ್ಕಳಾಗಿ ದೇವರು ನಮ್ಮನ್ನು ಆದುಕೊಂಡು ನಮ್ಮನ್ನು ಪ್ರೀತಿಸಿ ದೇವರು ತನ್ನ ಸಭೆಯಲ್ಲಿ ಇಟ್ಟಿರೋದ್ರಿಂದ ಉಂಟಾಗಿರೋದು. ಯಾಕಂದ್ರೆ ಅಲ್ಲಿ ಏನಿದೆ, ಜೀವದ ಹೊರತಗಳಿದೆ. ಅವ ನೀರಿನ ಕಾಲುವೆಗಳ ಅಂತ ಮರವು ಸರಿ. ಈಗ ಅವರು ಬೆಳಕಿನ ಮಾರ್ಗದಲ್ಲಿ ಇರ್ತಾರೆ, ಕತ್ತಲೆಯು ಅವರನ್ನು ಮುಟ್ಟಲ್ಲ. ಅವರ ಜೀವನವು ಕುಟುಂಬವು ಇದರಲ್ಲಿರುವಂತ ಎಲ್ಲ ತಡೆಯಾಗಿರುವಂತ ಸಕಲ ಕತ್ತಲೆಗಳಾಗಲಿ ತಡೆಗೋಡೆಗಳಾಗಲಿ ಇದುವರೆಗೆ ಮೇಲ್ ಬರೋದಕ್ಕೆ ಬೆಳೆಯುವುದಕ್ಕೆ ನಮ್ಮ ಇಕ್ಕಡುಗಳಲ್ಲಿ ನಾವು ಸಹಾಯವನ್ನು ಪಡೆದು ಅನೇಕರ ಮುಂದೆ ಪರಿಹಾಸ ನಿಂದೆ ಅವಮಾನ ಬಿಟ್ಟು ನಾವು ಅವ್ರ ಮುಂದೆ ಮುಖ ಎತ್ತಿ ತಲೆ ಎತ್ತಿ ನಿಲ್ಲುವುದಕ್ಕೆ ನಮಗೆ ಇದುವರೆಗೆ ತಡೆಯಾಗಿ ಏನಿದೆಯೋ ಅದೆಲ್ಲವನ್ನ ದೇವರು ಮುರಿದು ಹಾಕ್ತಾರೆ. ನೀವು ಪರಿಶೋಧನೆ ಮಾಡಿ. ದೇವರು ನಿಮಗೆ ಕೊಟ್ಟ ಬಲದಲ್ಲಿ, ದೇವರು ನಿಮಗೆ ಮಾಡಿದ ಉಪಹಾರಗಳಲ್ಲಿ ದೇವರಿಗಾಗಿ ಅದನ್ನು ಉಪಯೋಗ ಮಾಡಿ ಆ ದೇವರ ಸನ್ನಿಧಿಯಲ್ಲಿ ಉತ್ತಮರಾಗಿರುವ ಸಾಕ್ಷಿ ನಿಮಗೆ ಉಂಟಾಗಿದ್ದರೆ ಈ ವರ್ಷದಲ್ಲಿ ಹೊಸದಾಗಿರುವ ಆಶೀರ್ವಾದ ಬಾಗಿಲು ತೆರೆಯಲ್ಪಡುತ್ತೆ. ಹೊಸದಾಗಿ ಇದುವರೆಗೆ ನೀವು ಮೇಲಕ್ಕೆ ಬರಕ್ಕಾಗಲ್ಲ, ನೀವು ಇನ್ನೂ ಬಿದ್ದೋಗಿದ್ರಿ, ಇನ್ನು ನೀವು ಎಲ್ಲರ ಮುಂದೆ ನಿಂತು ಬೆಳೆಯೋದಕ್ಕೆ ಆಗುದಿಲ್ಲ ಎಂಬುದಾಗಿರುವ ಆ ತಡೆಗೋಡೆಗಳನ್ನು ಮುರಿದು ನಿಮಗೋಸ್ಕರವಾಗಿ ನೂತನವಾಗಿರುವ ಜಯವುಳ್ಳ ಜೀವಿತ ಉಂಟಾಗುವ ಆಶೀರ್ವಾದ ತೆರೆ ಉಂಟಾಗುವ ಆ ಬಾಗಿಲನ್ನು ತೆರೆದು ನಿಮಗೋಸ್ಕರ ಮಾಡುವುದಕ್ಕೆ ದೇವರು ಸಮರ್ಥರಾಗಿದ್ದಾರೆ. ಪರಿಶೋಧನೆ ಮಾಡೋಣ. ಪರಲೋಕ ದೇವರು ನಮಗಿದ್ದಾರೆ. ಈ ಕಾಲಿಡುವ ವರ್ಷವು ನಮಗೆ ದೇವರು ಕೊಟ್ಟ ಈ ಕಾಲಗಳು ನಮಗೆ ಅದ್ಭುತಗಳಿಗೆ ಆಶೀರ್ವಾದಗಳಿಗೆ ಮಾರ್ಗವಾಗಿರುವಂತ ದೇವರ ಯೋಜನೆ. ನಿಮಗಿರುವ ಈ ಸ್ವಲ್ಪ ಬಲದಲ್ಲಿ ನನ್ನ ಮಾತನ್ನು ಕೇಳಿ, ನನ್ನ ಉಪದೇಶವನ್ನು ಕೇಳಿ, ನನ್ನ ಕಲಿಕೆಯಲ್ಲಿ ಸ್ಥಿರವಾಗಿರಿ, ನನ್ನ ಸಭೆಯಲ್ಲಿ ಉತ್ತಮರಾಗಿರಿ, ನನ್ನ ವಾಕ್ಯವನ್ನು ಅನುಸರಿಸುವಲ್ಲಿ ಮೊದಲಾಗಿ ಬಾಯ್ಬಟ್ಟು ನಡೀರಿ. ನೀವು ಕೀಳಾಗೋದಿಲ್ಲ, ಮೇಲಾಗೋದಕ್ಕೆ, ನಿಮ್ಮನ್ನು ತಲೆ ತಗ್ಗಿಸೋದಕ್ಕಲ್ಲ, ನಿಮ್ಮನ್ನು ತಲೆ ಎತ್ತಿ ನಿಲ್ಲುವುದಕ್ಕೆ, ನಿಮ್ಮನ್ನು ಅನೇಕರ ಮುಂದೆ ಪರಿಹಾಸಕ್ಕಲ್ಲ, ನಿಮ್ಮನ್ನು ಜಯಶಾಲಿಗಳಾಗಿ ವೀರರಾಗಿ ನಿಲ್ಲಿಸೋದಕ್ಕೆ ದೇವರು ನಿಮಗೋಸ್ಕರವಾಗಿ ಕಾರ್ಯ ಮಾಡಲಿಕ್ಕಿದ್ದಾರೆ. ಅದುವೇ ನಮ್ಮ ಮುಂದೆ ತೆರೆದಿರುವ ಒಂದು ಬಾಗಿಲು. ಅಲ್ಲೇಲೂಯಾ. ಇವತ್ತು ನಾವು ಯೋಚನೆ ಮಾಡೋಣ, ಇಂಥ ಒಂದು ಭಾಗ್ಯವು ದೇವರು ನಮಗೆ ಕೊಟ್ಟಿದ್ದಾರಲ್ಲ. ನಮಗಿದುವರೆಗೆ ತಡೆಯಾಗಿರುವಂತ
ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಜೀವನಕ್ಕೆ, ನನ್ನ ಪ್ರಯಾಸಕ್ಕೆ, ನನ್ನ ಕೆಲಸಗಳಿಗೆ ತಡೆಯಾಗಿರುವ ಎಲ್ಲಾ ತಡೆಗೋಡೆಗಳನ್ನ ನೀನು ತೆರೆ ಮಾಡು. ನನಗಿರುವುದು ಇಷ್ಟೇ ಬಲ, ನನಗಿರುವುದು ಇಷ್ಟೇ ತಿಳುವಳಿಕೆ, ನನಗಿರುವುದು ಇಷ್ಟೇ ಜ್ಞಾನ, ನನಗಿರುವುದು ಇಷ್ಟೇ ಬಲ ದೇವರೇ. ಆದರೆ ನಾನು ಯಾರ ಮುಂದೆನೂ ನಿನ್ನ ಮಗಳು, ನಿನ್ನ ಮಗನೆಂಬುದನ್ನ ನಾನು ತಪ್ಪಿಸಿ ಮಾತಾಡೋಣ. ನನ್ನ ವಿಶ್ವಾಸವು, ನನ್ನ ಪ್ರಾರ್ಥನೆ, ನನ್ನ ಭಕ್ತಿ ಯಾವ ಕಾರಣಕ್ಕೂ ಒಂದು ಹೆಜ್ಜೆ ಕೂಡ ನಾನು ಹಿಂದಕ್ಕೆ ಹೋಗೋದಿಲ್ಲ. ನೀನು ನನಗೆ ಕೊಟ್ಟಿರುವ ಈ ಬಲದಲ್ಲಿ ನಾನು ನಿಲ್ತೀನಿ. ಈ ತೀರ್ಮಾನ ನೀವು ತೆಗೆದುಕೊಂಡ್ರೆ ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನಾಗಿ ಸರ್ವಶಕ್ತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈಗೋ ನಿನಗಿರುವ ಬಲವು ಕೊಂಚವಾಗಿದ್ದರು ನೀನು ನನಗೆ ಸೇರಿದವನು ಅಲ್ಲ ಎಂಬುದಾಗಿ ಹೇಳದೆ ನನ್ನ ವಾಕ್ಯವನ್ನ ಕಾಪಾಡಿಕೊಂಡದರಿಂದ ಈಗೋ ನಾನು ನಿನ್ನ ಮುಂದೆ ಒಂದು ತೆರೆದಿರುವ ಬಾಗಿಲನ್ನು ಇಟ್ಟಿದ್ದೇನೆ ಎಂಬುದಾಗಿ ಇವತ್ತು ದೇವರೇ ನಿನ್ನ ಜನರಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಪಾದಬಳಿ ಕೂಡಿ ಬಂದ ನಿನ್ನ ಮಕ್ಕಳು ಪ್ರತಿಯೊಬ್ಬರಿಗೆ ನಿನ್ನ ವಾಗ್ದಾನ ವಾಕ್ಯಗಳೊಂದಿಗೆ ನೀನು ಮಾತನಾಡಿ ನಡೆಸುವುದಕ್ಕಾಗಿ ಸ್ತೋತ್ರ ರಾಜ. ಯಾರ್ಯಾರಲ್ಲಿ ವಿಶ್ವಾಸ, ಪ್ರಾರ್ಥನೆ, ಆತ್ಮೀಯ ಜೀವನ, ಉಪವಾಸ ಸಮಯಗಳಾಗಲಿ, ದೇವರ ಆದ ಇರುವಂತಹ ಕಾರ್ಯಗಳಾಗಲಿ, ತಂದೆಯೇ ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವುದಾಗಲಿ, ಯಾರ್ಯಾರಲ್ಲಿ ಸ್ವಲ್ಪ ಬಲವಾಗಿಯೂ ಸ್ವಲ್ಪ ವಿಷಯದಲ್ಲಿ ಮಾತ್ರವಿದ್ದು ಅನೇಕ ವಿಷಯದಲ್ಲಿ ಕೊರತೆಗೊಳ್ಳಲಾಗಿದ್ದಾರೆ, ಈ ದಿನವೂ ದೇವರೇ ಆ ಸ್ವಲ್ಪ ಬಲದಲ್ಲಿ ಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಬಿಟ್ಟು ನಿನ್ನ ಬಲದಲ್ಲಿ ನಿಂತುಕೊಂಡು ನಿನ್ನ ಮೇಲೆ ವಿಶ್ವಾಸ ನಿಂತುಕೊಂಡು ನೀ ನನಗೆ ಸಾಕು ಎಂಬುದಾಗಿ ದೇವರೇ, ನೀ ನನಗೆ ಸಾಕು ಎಂಬುದಾಗಿ ನಿನ್ನ ಬಲದಲ್ಲಿ ನಿಲ್ಲುವುದಾದರೆ ನಿನ್ನ ಮಕ್ಕಳು ಪ್ರತಿಯೊಬ್ಬರಿಗೆ ಬರುವಂತಹ ದಿನಗಳು ಬಿಡುಗಡೆ ದಿನವಾಗಿ, ಆಶೀರ್ವಾದ ದಿನವಾಗಿ, ಅದ್ಭುತಗಳು ಕಾಣುವಂತಹ ದಿನವಾಗಿ, ದುಷ್ಟನ ಮುಖವನ್ನು ಲಜ್ಜೆಯಿಂದ ಕೆಡುವುದಕ್ಕೂ ವಿರೋಧವಾಗಿ ನಿಂತ ಗುಂಪುಗಳ ವೈರಿಗಳ ಮುಂದೆ ಒಂದು ಅವತರಣ ಸಿದ್ಧವಾಗುವುದಕ್ಕೆ ನಿನ್ನ ಮಕ್ಕಳಿಗೆ ಮಾರ್ಗವನ್ನು ತೆರೆ ರಾಜ, ತೆರೆದುಕೊಳ್ಳು ರಾಜ. ಈ ದಿನವೂ ತಿರುಗಿ ತಮ್ಮ ಮನೆಗಳಿಗೆ ಹೋಗುವಾಗ ಪ್ರತಿಯೊಬ್ಬರ ಹೃದಯವು, ಮನಸ್ಸು, ಚಿಂತನೆ ದೇವರೇ ನಿನ್ನ ಬಲ ನನಗಿದೆ ಎಂಬುದಾಗಿ ತಂದೆಯೇ ನಿನ್ನ ಮುಖವನ್ನು ನೋಡಿ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ನಿನ್ನ ಬಲದಲ್ಲಿ ವಿಶ್ವಾಸ ನಿಂತು ಪ್ರತಿದಿನ ಜೀವಿಸುವಂತ ಕೃಪೆ ಹೊಂದುವಂತೆ ಈ ದಿನ ಒಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ ಹೊಳೆಯಲಿ. ಒಬ್ಬೊಬ್ಬರು ನಿನ್ನ ವಾಕ್ಯದಲ್ಲಿ ಬಲಪಡಿಸು ರಾಜ, ಒಬ್ಬೊಬ್ಬರು ನಿನ್ನ ಆತ್ಮದಲ್ಲಿ ಬಲಪಡಿಸು ರಾಜ. ವಿಶೇಷವಾದ ಕೃಪೆಯನ್ನು ಕೊಟ್ಟು ನಡೆಸಿ ಸಹಾಯ ಮಾಡು. ಇನ್ನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.